ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ನಿಮ್ಮ ಕೆ ವೆಂಕಟೇಶ್ವರ ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ. ಈ ದಿನದ ವಿಶೇಷತೆ, ನಮಗೆ 24ರಲ್ಲಿ ಜನನವಾಗಿದ್ದರೆ ನೋಡಿ, ಯಾವತ್ತೂ ಸಹ 2 ಅಂದರೆ ಚಂದ್ರ, 4 ಅಂದರೆ ರಾಹು, ಅಂದರೆ 4, 2, 6 ಅಂತ ಅಂದರೆ 24. ಶುಕ್ರ, ಯಾವತ್ತೂ ಸಹ ಶುಕ್ರ ನಮಗೆ ಚೆನ್ನಾಗಿರಬೇಕು. ಶುಕ್ರ ಚೆನ್ನಾಗಿತ್ತು ಅಂತಂದರೆ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕತ್ತೆ. ನಿಮಗೆ ಸದಾ ಕೆಲಸ ಮಾಡುವುದರಲ್ಲಿ ಆಸಕ್ತಿ, ಆದರೆ ನಿಮ್ಮ ದುಡಿಮೆಗೆ ಸರಿಯಾದ ಫಲ ಸಿಗಲಾರದು. ವಿಶ್ರಾಂತಿ, ಆಟ ಪಾಠಗಳಲ್ಲಿ ನೀವು ದೂರ, ಸದಾ ಏನನ್ನಾದರೂ ಯೋಚಿಸುತ್ತಾ ಕಾಲ ಕಳೆಯುವ ನಿಮಗೆ ಭ್ರಮರತ ಶಿಸ್ತಿನ ಜೀವನದ ನಡೆಸುವ ನೀವು ಸದ್ಗುಣ ಸಂಪನ್ನರಾದರೂ ಸ್ವಾರ್ಥ ಸಾಧಕರು. ಪರರ ಮೇಲೆ ಅಧಿಕಾರ ಚಲಾಯಿಸುವಿರಿ. ಹೊಗಳಿಕೆಗೆ ನೀವು ಮೈಮೆರೆಸುವ ಬಗ್ಗೆ ಎಚ್ಚರವಿರಲಿ. ನೀವು ಕಲಾಭಿಮಾನಿಗಳು, ಸಂಗೀತ ನೃತ್ಯ ಪ್ರಿಯರು. ದೌರ್ಬಲ್ಯಗಳು ನೋಡಿ, ಯಾವತ್ತೂ ಸಹ 24ನೇ ತಾರೀಕು ಹುಟ್ಟಿರ್ತಕ್ಕಂಥವರಿಗೆ ಈ ದಿನಾಂಕಗಳಲ್ಲಿ ಜನಿಸುವುದರು. ಕಲ್ಪನಾ ಲೋಕದಲ್ಲಿ ವಿವರಿಸುವರು. ಮಾತು ಮತ್ತು ಕಟು ಸತ್ಯವನ್ನು ಅರ್ಥ ಮಾಡಿಕೊಳ್ಳಲಾರರು. ಇವರ ತುಂಬ ಮುಗ್ಧರು. ಸದಾಕಾಲ ರಂಗುರಂಗಿನ ಲೋಕದಲ್ಲಿ ಬದುಕಲು ಇಚ್ಛಿಸುವರು. ಇವರು ಬಹಳ ಬೇಗ ಮೋಸ ಹೋಗುವರು. ಯಾವತ್ತೂ ಸಹ ಹುಷಾರಾಗಿರಿ, ಒಳ್ಳೆಯದಾಗತ್ತೆ. ಮಿತ್ರರು ಮತ್ತು ಶತ್ರುಗಳು 2, 6, 11, 15, 20, 24, 29ನೇ ದಿನಾಂಕಗಳಲ್ಲಿ ಜನಿಸಿದವರು ಮಿತ್ರರಾಗುವರು. 5, 14, 23 ಸಹ ದಿನಾಂಕಗಳಲ್ಲಿ ಜನಿಸಿದವರು ಶತ್ರುಗಳಾಗುವ ಸಂಭವ ಉಂಟು. ಅದೃಷ್ಟದ ದಿನಗಳು 2, 11, 20, 29. ಈ ದಿನಾಂಕಗಳಲ್ಲಿ ಶುಭಪ್ರದವಾಗಿರುತ್ತದೆ. ಸೋಮವಾರ ಮತ್ತು ಮಂಗಳವಾರ ಅದೃಷ್ಟವನ್ನು ತಂದುಕೊಡುವ ಬಣ್ಣ ತಿಳಿ, ಪಿಂಕ್ ಮತ್ತು ಆಕಾಶ ನೀಲಿ. ಯಾವತ್ತೂ ಸಹ ನೀವು 24ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥವರು ಮಹಾಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ಕೊಳ್ಳಿ. ಓಂ ಶ್ರೀ ಮಹಾಲಕ್ಷ್ಮಿ ಸರ್ವಕಾಮಪ್ರದೇ ಸರ್ವ ಸೌಭಾಗ್ಯದಾಯಿನಿ ಅಭೀಷ್ಟಾರ್ಥಂ ಪ್ರಯತ್ನಂ ಸರ್ವಗತ ಸರ್ವಸ್ವರೂಪೇ ಸರ್ವೋಚನೀಂ ಹ್ರೀಂ ಸ್ವಾಹ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶುಕ್ರಾಯ ನಮಃ ಅಂತಕ್ಕಂಥ ಪ್ರಾರ್ಥನೆ ಮಾಡಿಕೊಂಡ್ರೆ ಒಳ್ಳೆಯದಾಗಲಿ. 24ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಅದೃಷ್ಟ ತಂದುಕೊಡಲಿ ಶುಕ್ರದೇವ. ಆಯುಷ್, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಕೊಟ್ಟು ಕುಟುಂಬ ಎಲ್ಲ ಚೆನ್ನಾಗಿರಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು.